ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅನ್ಯಕೋಮಿನ ಜೋಡಿಯೊಂದು ಜಗಳವಾಡ್ಕೊಳ್ತಾ ಇರುತ್ತೆ. ಅದನ್ನು ಬಿಡಿಸೋದಕ್ಕಂಥೇಳಿ ವ್ಯಕ್ತಿಯೊಬ್ಬ ಹೋಗ್ತಾನೆ. ಆ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಿ ಹಲ್ಲೆಯನ್ನ ಮಾಡಲಾಗಿದೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಮುಸ್ಲಿಂ ದಂಪತಿಯ ಕಲಹವನ್ನು ಬಿಡಿಸಲು ಹೋದ ಹಿಂದೂ ಯುವಕನ ಮೇಲೆ ಹಲ್ಲೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ಬಸ್ ನಿಲ್ದಾಣದಲ್ಲಾದಂತಹ ಘಟನೆ ಇದು. ವೆಂಕಟೇಶ್ ನೆರೆಮನೆಯ ಅಜ್ಮೀರ್ ಮತ್ತು ಆಫಿಯಾ ದಂಪತಿಯ ಮಧ್ಯೆ ಜಗಳ ಬಿಡಿಸೋದಕ್ಕೆ ಹೋದಂತಹ ವ್ಯಕ್ತಿ ಜಗಳವಾಡಿ ಮನೆ ಬಿಟ್ಟು ಮಕ್ಕಳ ಸಮೇತ ಆಫಿಯಾ ಹೋಗಿದ್ದು. ಆಫಿಯಾ ಮನವೊಲಿಸಿ ಕರೆತರೋದಕ್ಕೆ ವೆಂಕಟೇಶ್ ಹೋಗಿದ್ನಂತೆ. ಇದನ್ನ ತಪ್ಪಾಗಿ ಭಾವಿಸಿ ಮುಸ್ಲಿಂ ಯುವಕರಿಂದ ವೆಂಕಟೇಶ್ಗೆ ಹಲ್ಲೆಯನ್ನ ಮಾಡಲಾಗಿದೆ. ಅಮೀರ್, ಖಾಜಾಫಿರ್, ಇಂದ್ರವಾಲಿ ಎಂಬುವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮುಸ್ಲಿಂ ದಂಪತಿ ಕಲಹ ಬಿಡಿಸೋದಕ್ಕೆ ಹೋದಂತಹ ಹಿಂದೂ ಯುವಕನ ಮೇಲೆ ಹಲ್ಲೆ ಮಾಡಿದಂತಹ ಪ್ರಕರಣ ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ನಡೆದಿರುವಂಥದ್ದು. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಯುವಕನ ಮೇಲೆ ಯಾವ ರೀತಿ ಮುಗಿಬಿದ್ದಿದ್ದಾರೆ ಅಂತ ಹೇಳಿ, ತದನಂತರ ಅವನ ಪರಿಸ್ಥಿತಿ ಏನಾಗಿದೆ ಅಂತ ಮುಖಾಮುಖಿ ನೋಡ್ದೇನೆ ಹೊಡೆದಾಕ್ಬಿಟ್ಟಿದ್ದಾರೆ. ವೆಂಕಟೇಶ್ ಅಣ್ಣ. ನಿಮ್ಮ ಅಪ್ಪನ ಹೆಸರು? ಸಾಂಬಯ್ಯ. ಯಾವುದು? ಬಸಪಟ್ನ. ಹೆಂಗೆ ಪರಿಚಯ ಅವರು? ಅಣ್ಣ ನಾವು ಸಣ್ಣವರಿದ್ದಲ್ಲಿಂದ ಅಣ್ಣ, ನಮ್ಮ ಅಜ್ಜಿ ತಾತ ಅವರು ಪರಿಚಯ, ಎಲ್ಲರ ಪರಿಚಯ ಅಣ್ಣ. ಎಷ್ಟು ವರ್ಷ ಆಯ್ತು ಹುಡುಗಿ ಲವ್ ಮಾಡೋದು? ಅಣ್ಣ 1 ವರ್ಷ ಆಯ್ತು ಅಣ್ಣ. 1 ವರ್ಷ ಆಯ್ತು. ಹುಡುಗಿಗೆ ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡು ಬಂದಿದ್ದಿ? ಇಲ್ಲ ಹ್ಞೂ ಅಣ್ಣ. ಹಾಂ, ಇನ್ನೊಂದ್ಸತ ಮಾಡಕ್ಕೆ ಹೋಗ್ಬೇಡ. ಇಲ್ಲ ನಾವು ಇಲ್ಲಿಗ ನಿನಗೆ ಬಿಡಾಗುತ್ತಿ. ಅಣ್ಣ ಇನ್ನೊಂದ್ಸತ ಹೇಳು ಆಯ್ತು. ತಪ್ಪಾಗೈತಿ, ಇನ್ನೊಂದ್ಸತ ಮಾಡಲ್ಲ ಅಂತ ಹೇಳಿ. ತಪ್ಪಾಯ್ತಣ್ಣ 2 ಗಂಟೆಗೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮುಖಣ್ಣ ಕತ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುಖಣ್ಣ ಕತ್ತಿ, ಈ ಹಿಂದೂ ಯುವಕನ ಮೇಲೆ ಹಲ್ಲೆ ಮಾಡಿದಂತಹ ಪ್ರಕರಣ ಈಗ ನಾನಾ ರೀತಿಯ ಆಯಾಮವನ್ನು ಪಡೆದುಕೊಳ್ತಾ ಇದೆ. ನಿಜಕ್ಕೂ ಜಗಳ ಬಿಡಿಸೋದಕ್ಕೆ ಹೋಗಿದ್ದೇ ಕಾರಣನಾ, ಅಥವಾ ಇದರ ಹಿಂದೆ ಏನಾದರೂ ಬೇರೆ ರೀಸನ್ ಇದೆಯಾ? ಹಳೆ ವೈಷಮ್ಯ, ಬೇರೆ ವಿಚಾರ ಏನಾದರೂ ಇದೆಯಾ ಅಂತ? ಹೌದು ಪ್ರೇಮ್, ಈಗಾಗಲೇ ಅಂದ್ರೆ ಈ ಗಂಗಾವತಿ ತಾಲೂಕಿನ ಬಸಪಟ್ಟಣದಲ್ಲಿ ಅಂದ್ರೆ ಮುಸ್ಲಿಂ ಅಂದ್ರೆ ಅಜ್ಮೀರ್ ಮತ್ತು ಅಫಿಯಾ ಅವರ ಗಂಡ ಹೆಂಡತಿ ಜಗಳ ಬಿಡಿಸಕ್ ಹೋದ ಸಮಯದಲ್ಲಿ ಈ ರೀತಿಯಾಗಿ ಒಂದು ಆಗಿದೆ ಅಂತ ಹೇಳ್ಬೋದಾಗಿದೆ. ಒಟ್ಟಾರೆ ಹೇಳ್ಬೇಕಂದ್ರೆ ವೆಂಕಟೇಶ್ ಅನ್ನು ಅಜ್ಮೀರ್ ಅವರ ಪಕ್ಕದ ಮನೆ, ಬಸಪಟ್ಟಣದ ಪಕ್ಕದ ಮನೆಯವರು ಆ ಕಾರಣಕ್ಕಾಗಿ ಗಂಡ ಜಗಳ ಮಾಡಿದ ಕಾರಣಕ್ಕಾಗಿ ಗಂಗಾವತಿಯ ಬಸ್ ಸ್ಟ್ಯಾಂಡಿಗೆ ಹೋಗಿರ್ತಾರೆ ಅಫಿಯಾ ಅವನವರು. ಆ ಸಮಯದಲ್ಲಿ ಇವರು ವೆಂಕಟೇಶನ್ ಕರೆದುಕೊಂಡು ಬರೋಕೆ ಹೋದ ಸಮಯದಲ್ಲಿ ಅಂದ್ರೆ ಕೆಲ ಮುಸ್ಲಿಂ ಯುವಕರು ಅಲ್ಲಿ ನೋಡಿದಂತ ವೆಂಕಟೇಶ ಮತ್ತು ಮುಸ್ಲಿಂ ಸಮುದಾಯದ ಬುರ್ಕಾಕಿಕೊಂಡಿದ್ದಂತ ಮಹಿಳೆಯರ ಜೊತೆ ನೋಡಿದಂತ ಸಮಯದಲ್ಲಿ ಆ ವೆಂಕಟೇಶನ ಕರೆದುಕೊಂಡು ಹೋಗಿ ಈ ಮನಸ್ಸು ಇಚ್ಛೆ ಬಂದಂತೆ ಗಂಗಾವತಿ ವಲಯದಲ್ಲಿ ಹಲ್ಲೆ ಮಾಡಿದ್ದಾರೆ. ನಂತರ ಅಂದ್ರೆ ಗಂಗಾವತಿ ನಗರ ಠಾಣೆಯಲ್ಲಿ ವೆಂಕಟೇಶ್ ದೂರನ್ನು ದಾಖಲಿಸ್ತಾರೆ, ಒಂದು 10 ರಿಂದ 15 ಜನರ ಮೇಲೆ. ನಂತರ ಅಂದ್ರೆ SDPI ಸದಸ್ಯರು ಅಂದ್ರೆ ಅವ್ರನ್ನು ವೆಂಕಟೇಶ್ ವಿರುದ್ಧ ಅಂತ ದೂರು ದಾಖಲ ಮಾಡಕ್ಕೆ ಮುಂದೆ ಬರ್ತಾರೆ. ಯಾಕಂದ್ರೆ ಅಂದ್ರೆ ಅನ್ಯ ಮಹಿಳೆ ಅಂದ್ರೆ ಯುವತಿ ಜೊತೆಗೆ ವೆಂಕಟೇಶ್ ಪ್ರೀತಿ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕಾಗಿ ಇವರು SDPI ಯುವಕರ ತಂಡ ಗಂಗಾವತಿ ನಗರ ಠಾಣೆಗೆ ಪೊಲೀಸ್ ಸ್ಟೇಷನ್ ನುಗ್ಗಿ ಅವರೇ ಪೊಲೀಸರಿಗೆ ಅಂದ್ರೆ ಪೋಕ್ಸೋ ಕೇಸ್ ದಾಖಲು ಮಾಡ್ಬೇಕಂತ ಒತ್ತಡ ಸಹ ಹಾಕ್ತಾರೆ. ಆ ಸಮಯದಲ್ಲಿ ಪೊಲೀಸರ ತನಿಖೆ ನಂತರ ಇದೇನೈತೆ ತಿಳಿದುಕೊಂಡು ನಂತರ ಆಮೇಲೆ ಪ್ರಕರಣ ದಾಖಲಾಗ್ತೀವಿ ಅನ್ನೋ ಒಂದು ಮಾತಿನ ಚಕಮಕಿ ಅಲ್ಲಿ ಯುವಕರ ತಂಡ ಮತ್ತು ಪೊಲೀಸರ ಜೊತೆ ಮಾತಿನ ಚಕಮಕಿ ನಡೀತೆ. ಒಟ್ಟಾರೆ ಹೇಳ್ಬೇಕಂದ್ರೆ ಈಗಾಗಲೇ ಪೊಲೀಸರು ಸತ್ಯ ತನಿಖೆ ನಂತರ ತಿಳಿದು ಬರ್ಬೇಕಾಗಿದೆ ಯಾವ ಕಾರಣಕ್ಕಾಗಿತ್ತು, ಗಂಡ ಹೆಂಡತಿ ಜಗಳ ಕಾರಣಕ್ಕಾಗಿತ್ತೋ ಇಲ್ಲ ವೆಂಕಟೇಶ್ ಮತ್ತು ಪ್ರೀತಿ ಮಾಡ್ತೇವೆ ಅನ್ನೋ ಕಾರಣಕ್ಕಾಗಿ ಒಟ್ಟಾರೆಯಾಗಿ ಕನ್ಫ್ಯೂಸ್ ಇದೆ. ಈಗಾಗಲೇ ಪ್ರಕರಣ ಸಹ ದಾಖಲಾಗಿದ್ದ ನಂತರ ಪೊಲೀಸರು ಸತ್ಯತೆ ಹೊರ ಹೇಳ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಮುಖಣ್ಣ ತಮ್ಮೆಲ್ಲ ಮಾಹಿತಿಗಾಗಿ. ಸರ್ ನೀವು ಹೋಗ್ರಿ ಸರ್, ನಾವು ಹೋಗ್ತೀವಿ, ನೀವು ಹೋಗ್ರಿ ಸರ್.